ತಾಲೂಕಿನ ಶಾಸಕರಾದ ಎಂ.ಟಿ. ಕೃಷ್ಣಪ್ಪ ಅಧ್ಯಕ್ಷತೆ ವಹಿಸಿದ್ದರು. ಇಒ ಶಿವರಾಜ್, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಹಾಗೂ ಬಿಇಒ ಸೋಮಶೇಖರ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶ್ರೀನಾಥ್ ಬಾಬು ಹಾಗೂ ಕನ್ನಡದ ರಥವನ್ನು ಭಾರಿ ಗೌರವದಿಂದ ಬರಮಾಡಿಕೊಂಡರು. ಕಳಸದ ಮೆರವಣಿಗೆಯೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕನ್ನಡದ ಕಂಪು ಮೆರೆಸಿದರು. ಕರ್ನಾಟಕ 50ರ ಸಂಭ್ರಮದ ಪ್ರಯುಕ್ತ ರಥ ಪ್ರತಿ ತಾಲೂಕಿನಲ್ಲಿಯೂ ಸಂಚರಿಸಿ ನವೆಂಬರ್ 1ನೇ ತಾರೀಕು ಅದ್ದೂರಿ ಕರ್ನಾಟಕ 50ರ ಸಂಭ್ರಮ ಆಚರಿಸುತ್ತದೆ. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನಮರಾಜು ಹಾಗೂ ಕಂಟಲಗೆರೆ ಮಲ್ಲಿಕಾರ್ಜುನ್ ಹಾಗೂ ಕನ್ನಡ ಪರ ಸಂಘಟನೆಯ ಎಲ್ಲ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಹಾಗೆ ಮತ್ತೊಂದು ಹಾಗೆ 2 ಸಾವಿರಾದಂಥ ಎಸ್ಸವರು ನಿರ್ಮಾಣ ಹಾಗೆ ಹಾಗೆ ಅನುಕೂಲಕ್ಕಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರು ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಅತಿಥಿ ಮಹಾನುಭಾವರು ಉದ್ಘಾಟನೆಯನ್ನು ಅರ್ಥಪೂರ್ಣವಾಗಿ ಮಾಡಿದ್ದೇನೆ. ಉದ್ಘಾಟನೆ ಮಾಡಿದಂತಹ ವೇದಿಕೆಯ ಎಲ್ಲ ಅತಿಥಿ ಮಹಾನುಭಾವರು ಎಲ್ಲ ಅಧಿಕಾರಿಗಳು ಮಾನ್ಯ ಶಾಸಕರು ತಮ್ಮೆಲ್ಲರಿಗೂ ತುಂಬುವುದರ ವಂದನೆಗಳು. ಇದೆಲ್ಲ 1, 2, 3 ಜನ ಇದ್ದಾರೆ. ರಿಸರ್ವೇಷನ್ ಬಂದಿರ್ತಕ್ಕಂಥ ಅಧಿಕಾರಿಗಳು ಸರ್ಕಾರ ಒಂದು ತೀರ್ಮಾನ ಮಾಡಿದ್ದಾರೆ. ನಾಯಕ ಸಮಾಜಕ್ಕೆ ಒಂದು ಕಾರ್ಪೊರೇಷನ್ ಮಾಡಿ ಸುಮಾರು 200-250 ಕೋಟಿ ರೂಪಾಯಿ ದುಡ್ಡು ಕೊಟ್ಟರೆ 187 ಕೋಟಿ ರೂಪಾಯಿ ಮಿಲಿಟರಿ ಸೇರಿ ಡ್ರಾ ಮಾಡ್ತಿದ್ದಾರೆ. ಡ್ರಾ ಮಾಡಿ ಏನ್ ಮಾಡಿದ್ದಾರೆ, ಆಂಧ್ರ ಪ್ರದೇಶಕ್ಕೆ ತೆಲಂಗಾಣ ಚುನಾವಣೆ ಕಟ್ಟಿದ್ದಾರೆ. ಇನ್ನೂ ವಿಶಿಷ್ಟ ಅಂದ್ರೆ ಬಳ್ಳಾರಿನಲ್ಲಿ ಸೊಪ್ಪಾರ ಅಂಗಡಿ 5 ಲಕ್ಷ ಕೊಟ್ಟರು. ಇದು ಬಿಸ್ಕಿ ಮಾಡೋರಿಗೆ, ಚಿನ್ನಬೆಳ್ಳಿ ಮಾಡೋರಿಗೆ, ಏನೇನು ವ್ಯಾಪಾರ ನಿಂತ 5 ಲಕ್ಷ ದುಡ್ಡು ಐತೆ ನಿನ್ನ ಅಕೌಂಟ್ 5 ಲಕ್ಷ ಆಗೋದು, ನಿನ್ಗೆ 5% ಕಮಿಷನ್ ಕೊಡೋದು. ನಮ್ಮ ಸ್ಟೇಟ್ ಕಸ್ಟೋಡಿಯನ್ ಆಫ್ ದಿ ಗವರ್ಮೆಂಟ್, ಈ ಫೈನಾನ್ಸಿಯಲ್ ಕಸ್ಟೋಡಿಯನ್ನು ಸರ್ಕಾರ, ಫೈನಾನ್ಸ್ ಮಿನಿಸ್ಟ್ರು ಜವಾಬ್ದಾರಿ ಇರ್ತದೆ. ಹಾಗೆ ಅವರೇ ಈ ಮನಿ ಲ್ಯಾಂಡಿಗೋಸ್ಕರ ಮಾರ್ಕೆಟ್ ಕೊಟ್ಟಿದ್ದಾರೆ. ಆದ್ರೆ ಎಲ್ಲೂ ಯಾವತ್ತೂ ಸಹ ಅರ್ಥ ಇಲ್ಲ. ಆದ್ರೂ ಸಹ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ, ಎಲ್ಲರೂ ಸಹ ಒಗ್ಗಟ್ಟಾಗಿ ಈ ಕನ್ನಡವನ್ನ ಉಳಿಸುವಂತ ಕಾರ್ಯಕ್ರಮವನ್ನ ನಾವೆಲ್ಲ ಮಾಡ್ತಾ ಇದ್ದೀವಿ. ಹಾಗಾಗಿ ಇದು ಬಹಳ ಯಶಸ್ವಿಯಾಗಿ ನಡೀಲಿ. ಎಲ್ಲ ಕರ್ನಾಟಕ ಜನತೆ ಕನ್ನಡವನ್ನು ಚೆನ್ನಾಗಿ ಬಲ್ಲವರಾಗಿ ಸಿಟಿಗೆ ಹಬ್ಬ ತುಂಬಾ ಚೆನ್ನಾಗಿ ಹೇಳಿ ಕೋಲ್ಕೆರೆಗೆ ಸ್ವಲ್ಪ ಪ್ರಾಬ್ಲಮ್ ಹೋದ್ರೆ ತೆಲುಗು ಮಿಕ್ಕಿದ ಕನ್ನಡ, ಉತ್ತರ ಕರ್ನಾಟಕ ಹೋದ್ರೆ ಏನ್ ಮಾಡಕ್ಕಿದೆ ಅಂತಾರೆ. ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಏನ್ ಮಾಡಕ್ಕಿರೋ ಅಂತಾರೆ. ಆ ಭಾಷೆ ಆಟ. ಇಲ್ಲಿ ಮಂಗಳೂರು ಹೋದ್ರೆ ಒಂದು ಕನ್ನಡದಲ್ಲಿ ವೈವಿಧ್ಯವಾದಂಥ ಭಾಷೆ ಅದೆಲ್ಲವನ್ನು ಬಳಸ್ಕೊಂಡು ಕರ್ನಾಟಕದಲ್ಲಿ ಕನ್ನಡನ ಬಳಸ್ತಾ ಇದ್ದಾರೆ. ಬಹಳ ಕವಿಗಳು, ರಾಜಕಾರಣಿಗಳು, ಹೋರಾಟಗಾರರು ತ್ಯಾಗ ಮಾಡಿದಂಥ ಇತಿಹಾಸ, ಜಾನಪದ ಕಲಾವಿದರು ಅವರೆಲ್ಲ ಸ್ಮರಿಸ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಆಕ್ಚುಲಿ ಮೀಟಿಂಗ್ ಕರೆದ JDLP ನಾಳೆ ಏನ್ ಚರ್ಚೆ ಮಾಡಬೇಕು, ವಿಧಾನಸೌಧ ಬೈಕಾಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಇದೆ. ಅದು ನಮ್ಮ ತಾಲೂಕಿಗೆ ತಾಯಿ ಭುವನೇಶ್ವರಿ ಬರ್ತಾ ಇರೋದ್ರಿಂದ ಭಾಗವಹಿಸಬೇಕು ಅನ್ನೋ ದೃಷ್ಟಿಯಿಂದ ತಹಸೀಲ್ದಾರರು ಫೋನ್ ಮಾಡಿದ್ರು, ಬರ್ಬೇಕಣ್ಣ ಖಂಡಿತ ಬರ್ತೀವಿ ಅಂತ ಹೇಳಿ ನೇರವಾಗಿ ಬಂದು ಅದೊಂದು ವೈಟಿಂಗ್ ಅಷ್ಟು ಕಾಲ್ಪಾಡಿ ಬೆಳಗಾವಿ ಭಾಷಣ ಮಾಡಿದ್ದೆ. ಯಾರು ಕೇಳ್ಕಟ್ಟಿರೋದು ಗೊತ್ತಿಲ್ಲ.
ಯಡಿಯೂರು ತುರ್ಗೆ ಮಾರ್ಷನಿಗೆ ಬರ್ಬೇಕಾದ್ರೆ ಬಸ್ಸಲ್ಲೇ ಡೆಲಿವರಿ ಆಗ್ತದೆ, ಹೆಣ್ಮಕ್ಳು ಬೇಜಾರು ಮಾಡ್ಕೊಬೇಡಿ, ಬಸ್ಸಲ್ಲೇ ಡೆಲಿವರಿ ಆಗ್ತದೆ, ನಮ್ಗೆ ಹಾಸ್ಪಿಟಲ್ ಬೇಡ. ಜಾತಿಗೆ ಆಶ್ವಾಸದ ಬುದ್ಧಿ ನಾನು ಜನ್ಮದ್ದು ಪ್ಯಾಟ್ ಹಾಕ್ತಿದ್ದೀನಿ. ಇವತ್ತು ಸುಮಾರು 22 ಕೋಟಿ ರೂಪಾಯಿ ದುಡ್ಡನ್ನು ಸ್ಯಾಂಕ್ಷನ್ ಮಾಡಿ ನಮ್ಗೆ ಕಡೆ ಅಥವಾ ಪೂಜೆನ ನೆರವೇರಿಸಿದ್ದೀವಿ. 10 ಕೋಟಿಗೆ ಇನ್ನೊಂದು 10 ಕೋಟಿ, ಇನ್ನೊಂದು 15 ದಿವಸದಲ್ಲಿ ನಮ್ಮ ಮಾರ್ಚಿಂದ ಕ್ರಾಸಲ್ಲಿ ಪೂಜೆ ಮಾಡಿ ಕೇವಲ ಇನ್ನೊಂದು 5-6 ತಿಂಗಳೊಳಗೆ ಯಡಿಯೂರು ಏನ್ ಮಾರ್ಚಿಂದ ಕ್ರಾಸ್ಗೆ ಒಳ್ಳೆ ರಸ್ತೆ ಆಗ್ಬೇಕು ಜನಗಳ ಭಾವನೆ ಇದೆ. ಅದು ಖಂಡಿತ ಮಾತ್ರ ಹೇಳ್ತಾ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್.